ಲಕ್ಕುಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಈ ಒಂದು ಉತ್ಖನನ ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಅಂದ್ರೆ ಏನು ಉತ್ಖನನ ನಡೀತಾ ಇದ್ದಂತ ಮರುದಿವಸ ಏನು ಒಂದು ಬೃಹತ್ ಆದ ಒಂದು ನಾಗರಹಾವು ಇಲ್ಲಿ ಪ್ರತ್ಯಕ್ಷ ಆಗಿತ್ತು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳಿದ ನಂತರ ಸಾಕಷ್ಟು ಸುದ್ದಿಯಾಗಿತ್ತು. ಈ ಬಗ್ಗೆ ಸಾಕಷ್ಟು ಆ ಒಂದು ವಿಚಾರ ಬಹಳಷ್ಟು ಮಹತ್ವ ಪಡೆದುಕೊಂಡಿತ್ತು. ಅಂದ್ರೆ ಆ ಒಂದು ಹಾವಿನ ಬೇರೆ ಬೇರೆ ರೀತಿಯ ವರ್ಣನೆ ಈಗ ಇಡೀ ರಾಜ್ಯದ ತಲೆ ಕೂಡ ಕೆಳಿಸಿತ್ತು. ಹೀಗಾಗಿ ಮೈಸೂರಿನಿಂದ ಏನು ಹವ್ಯಾಸಿ ಉರಗ ತಜ್ಞರಾಗಿರುವಂತಹ ಶಿವರಾಜ್ ಮತ್ತು ಅವರ ತಂಡ ಬಂದಿರುವಂತದ್ದು. ಈ ಒಂದು ಹಾವು ಯಾವ ರೀತಿ ಇರಬಹುದು ಮತ್ತೆ ಇರಬಹುದಾ ಅಥವಾ ಅದನ್ನ ಸಂರಕ್ಷಣೆ ಮಾಡಬಹುದು ಅನ್ನುವಂತ ದೃಷ್ಟಿಯಿಂದ ಆ ಉದ್ದೇಶದಿಂದ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಇದು ನಿಮ್ ಗಮನಕ್ಕೆ ಬಂತು ಮತ್ತೆ ಏನ್ ಅನ್ಸುತ್ತೆ ಸರ್ ಈ ಬಗ್ಗೆ ನಿಮ್ಗೆ? ಸರ್, ನಾನು ಮಾಧ್ಯಮದಲ್ಲಿ ನೋಡಿದೆ, ನಮ್ಮ ಎಲ್ಲ ಕನ್ನಡ ಮಾಧ್ಯಮ ಚಾನಲ್ ಕೂಡ ಇದೊಂದು ದೊಡ್ಡ ವಿಶೇಷವಾಗಿ ಬರ್ತಾ ಇತ್ತು. ಏನು ವಿಶೇಷವಾಗಿ ಅಂತ ಹೇಳಿದ್ರೆ, ಲಕ್ಕುಂಡಿಲಿ ಉತ್ಖನನ ಕಾರ್ಯ ಮಾಡುವಾಗ ಘಟ್ಟಸರ್ಪವಿದೆ, ನಿಧಿನ ಕಾಯ್ತಾ ಇದೆ ಅನ್ನೋ ಮಾಹಿತಿ ಬಂತು. ಹಾಗಾಗಿ ಘಟ್ಟಸರ್ಪ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ನಾವು 2 ಎಡೆ 5 ಎಡೆ 7 ಎಡೆಗೆ ಅದನ್ನ ಘಟ್ಟಸರ್ಪ ಅಂತ ನಾವು ಪುರಾತನ ಕಾಲದಿಂದ ಅನ್ಕೊಂಡು ಬಂದಿದ್ದೀವಿ. ಬಟ್ ಅದನ್ನ ಒಂದ್ಸಲ ಯಾಕೆ ನಾವು ರೆಸ್ಕ್ಯೂ ಮಾಡಬಾರ್ದು, ಸಂರಕ್ಷಣೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮೈಸೂರಿಂದ ಇಲ್ಲಿ ಕುತೂಹಲದಿಂದ ಬಂದ ಸರ್. ಈಗ ಜನ ಹೇಳ್ತಿದ್ರು, ಈ ಸ್ಥಳೀಯರು, ಅಂದ್ರೆ ಈ ಒಂದು ದೇವಸ್ಥಾನದ ಭಾಗದಲ್ಲಿ ಸುತ್ತಮುತ್ತಲು ಸಾಕಷ್ಟು ಬಂಗಾರ ಇದೆ, 7 ಅಡಿಯಷ್ಟು ಗೋಲ್ಡ್ ಅಂದ್ರೆ ಹಾವಿನ ರೀತಿಯೊಳಗ ಒಂದು ಗೋಲ್ಡ್ ಇದೆ, 10 ಫುಟ್ ಒಳಗಡೆ ಇದೆ. ಮತ್ತೆ ಅದನ್ನೆಲ್ಲ ಹಾವುಗಳು ಅಂದ್ರೆ ಈ ಒಂದು ಘಟಸರ್ಪ ಕಾಯ್ತಾ ಇದೆ. ಈ ರೀತಿ ಎಲ್ಲ ಆ ಸರ್ಪಕ್ಕೆ ಹಾವಿಗೆ ಬಹಳಷ್ಟು ಉದ್ದುದ್ದ ಕೂದಲಿದೆ ಅಂತ ಹೇಳಿ ಈ ತರದ ಕೆಲವೊಂದಿಷ್ಟು ವರ್ಣನೆಗಳು ಮಾಡ್ತಾ ಇದ್ರು ಸರ್. ಇದೆಲ್ಲ ನಿಜ ಅನ್ಸುತ್ತಾ ನಿಮ್ಗೆ? ಸರ್, ಈಗ ನಾನು ಮೊನ್ನೆ ಒಬ್ರು ಸ್ವಾಮೀಜಿನೂ ಕೂಡ ಇಲ್ಲಿ ಬಂದಿದ್ರು. ಏನೋ ಒಂದು ನಿಂಬೆ ಹಣ್ಣ ಹಿಡ್ಕೊಂಡು ನಾನು ಅದೇನೋ ತೋರಿಸ್ತೀನಿ, ಗಜ ನಿಂಬೆ ಹಿಡ್ಕೊಂಡು ತೋರಿಸ್ತೀನಿ ಅಂತ ಹೇಳಿ. ಸರ್, ಇದೆಲ್ಲ ಕಟ್ಟುಕತೆಗಳು ಅಂತ ನನಗನ್ನಿಸ್ತದೆ. ಏನ್ ಕಟ್ಟುಕತೆ ಅಂದ್ರೆ ಹಾವಿನ ಬಗ್ಗೆ ಹೇಳ್ತಾ ಇರೋದು, ನಾನು ಸ್ವಾಮೀಜಿಯವ್ರ ಬಗ್ಗೆ ಅಲ್ಲ. ಇದೆಲ್ಲ ನೋಡಿದಾಗ ನಮಗೆ ದೂರದಿಂದ ಬಹಳ ಕುತೂಹಲ ಬರ್ತದೆ. ಬಟ್ ಅಲ್ಲಿ ಇರ್ಬೋದು ಘಟ್ಟಸರ್ಪ ಇರ್ಬೋದು ಅಂತ. ಆದ್ರೆ ಇಲ್ಲಿ ನಾನು ಬಂದು ಕೇಳಿದಾಗ ಕೆಲವು ಹಿರಿಯರಲ್ಲಿ ಮಾಹಿತಿ ತಗೊಂಡಾಗ ಘಟ್ಟಸರ್ಪ ಇದೆ ಅಂದ್ರು, ಹಾವಿಗೆ ಕೂದಲು ಬೆಳೆದಿದೆ ಅಂದ್ರು. ಹಾಗಾಗಿ ಹಾವಿಗೆ ಕೂದಲು ಬೆಳೆಯೋದು ಶುದ್ಧ ಸುಳ್ಳು ಸರ್. ಯಾಕೆಂದ್ರೆ ಅದು ಪ್ರತಿ ಮಾಸಾಂತ್ಯದಲ್ಲಿ ಅದ್ರದ್ದು ಪೊರೆನ ಬೀಸ್ತದೆ. ಹಾಗಾಗಿ ಹಾವಿಗೆ ಕೂದಲು ಬರುವಂತದ್ದೆಲ್ಲ ಶುದ್ಧ ಸುಳ್ಳು. ಘಟ್ಟಸರ್ಪ ಮತ್ತೆ ನಿಧಿನ ಕಾಯ್ತದೆ ಅನ್ನೋದು ಕೂಡ ಪ್ರಕೃತಿಯ ಲೆಕ್ಕಾಚಾರದಲ್ಲಿ ಅದು ಶುದ್ಧ ಸುಳ್ಳು ಸರ್. ಯಾಕೆಂದ್ರೆ ಈಗ ನಾವು ಒಂದು 22 ವರ್ಷದ ಸಂರಕ್ಷಣೆಯಲ್ಲಿ ಒಂದು 16,000 ಹಾವುಗಳನ್ನ ಹಿಡಿದಿದೀವಿ. ಎಲ್ಲ ಮನೆ ಒಳಗಡೆ ಜಾಸ್ತಿ ನಾವು ಹಾವುಗಳನ್ನ ಸಂರಕ್ಷಣೆ ಮಾಡೋದು, ಹೊರಗಡೆ ಇರೋದನ್ನ ನಾವು ಯಾವ ಸಂರಕ್ಷಣೆ. ಈಗ ಇಲ್ಲಿ ಏನ್ ನಂಬ್ಕೊಂಡಿದಾರೆ ಅಂದ್ರೆ ಇದೊಂದು ದೇವರ ವೀರಭದ್ರೇಶ್ವರ ದೇವಸ್ಥಾನ, ಅದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ದೇವ್ರ ಹಾವೋದು ಅಂತ ಹೇಳ್ತಾ ಇದಾರೆ ಇಲ್ಲಿ. ಸರ್, ಇಲ್ಲ, ಇದು ಕ್ರಿಸ್ತಪೂರ್ವ ಕೋಟೆ ಆಗಿರೋದ್ರಿಂದ, ಇಲ್ಲಿ ಕೊಳ ಇರೋದ್ರಿಂದ, ಮತ್ತೆ ಕಲ್ಲುಗಳ ಜೋಡಾಣಿಕೆ ಪ್ರದೇಶ ಇರೋದ್ರಿಂದ, ಮತ್ತೆ ಜನ ನೀಡು ಪ್ರದೇಶ ಸ್ವಲ್ಪ ಕಮ್ಮಿ ಇರೋದ್ರಿಂದ, ದೇವಸ್ಥಾನ ಅಂತ ಇರೋದ್ರಿಂದ ಹಾವುಗಳು ಇರ್ಬೋದು. ಬಟ್ ಹಾವುಗೂ ದೇವ್ರಿಗೂ ಸಂಬಂಧ ಇಲ್ಲ ಸರ್. ನಿಧಿಗೂ ಹಾವುಗೂ ಸಂಬಂಧ ಇಲ್ಲ. ಏನಕ್ಕೆ ಅಂದ್ರೆ ಯಾವುದೇ ಹಾವುಗಳು ದೇವ್ರಲ್ಲ. ಆ ಹಾವು ಕಚ್ಚಿದ್ರೆ ನಾವು ಸಾಯ್ತೀವಿ, ನೀವು ಸಾಯ್ತೀವಿ, ಎಲ್ಲರೂ ಸತ್ತೋಗ್ಬಿಡ್ತಾರೆ. ಬಟ್ ನಾವು ಎಲ್ಲರೂ ಸರ್ ಈ ಪ್ರಕೃತಿಲಿ ಯಾರಿದ್ದಾರೆ ಭೂಮಿ ಮೇಲೆ ಎಲ್ಲರೂ ಹಾವು ಕಚ್ಚಿದ್ರು ಸಾಯದೆ. ಹಾವುಗಳು ಗೊತ್ತಿಲ್ಲ ಸರ್. ಇವರು PM, CM, DCM, ಶಾಸಕರು, ಇವರು MP, MLA, ಇವ್ರ ಅಧ್ಯಕ್ಷರು ಯಾರಿಗೂ ಗೊತ್ತಿಲ್ಲ. ಹಾವುಗೇನು ಅದು ಊಟ ಹರಿಸ್ಕೊಂಡು ಜೀವನ ಮಾಡ್ಬೇಕಷ್ಟೇ. ಬಟ್ ಅದು ನಾವು ತೊಂದರೆ ಕೊಟ್ಟಾಗ, ತುಳಿದಾಗ ನಮಗ್ ಕಚ್ಚಿ ನಾವು ಸಾಯ್ತೀವಿ ಅಷ್ಟೇ ಸರ್. ಮೇಡಮ್, ಇಲ್ಲಿಗೆ ಬಂದು ಎಲ್ಲೆಲ್ಲಿ ನೀವು ಹಾವನ್ನ ಸರ್ಚ್ ಮಾಡಿದ್ರಿ ಈ ಗ್ರಾಮದಲ್ಲಿ? ಉತ್ಖನನ ಕಾರ್ಯ ನಡೀತಾ ಇದೆ ಅಲ್ಲ, ಇಲ್ಲಿ ಕೆರೆಲ್ ನೋಡಿದ್ವಿ, ಅಲ್ಲಿ ನೋಡಿದ್ವಿ, ಎಲ್ಲೋ ನಮ್ ಕಣ್ಣಿಗೆ ಕಂಡಿಲ್ಲ. ಅದೇ ಹಾವುಗಳು ಇರ್ತದೆ, ಇರಲ್ಲ ಅಂತಲ್ಲ. ಅಲ್ಲಿ ವಾಸ ಮಾಡಕ್ಕೆ ಜಾಗ ತುಂಬಾ ಚೆನ್ನಾಗಿದೆ, ಇರ್ತವೆ. ಮತ್ತೆ ಇಲ್ಲೆಲ್ಲ ವಾಚ್ ಮಾಡಿದ್ವಿ, ಇಲ್ಲೆಲ್ಲ ನೋಡಿದ್ವಿ. ಇದು ಕೋಟೆದು ಇದಾಗಿದೆ, ಇಲ್ಲೆಲ್ಲ ನೋಡಿದ್ವಿ, ಎಲ್ಲೂ ಕಂಡಿಲ್ಲ. ನಾವು ಕಂಡ್ರೆ ನೋಡ್ತೀವಿ. ಏನ್ ಅನ್ಸುತ್ತೆ ಮೇಡಮ್, ಈ ತರದೊಂದು ಸರ್ಪ ಇದೆ, ದೇವ್ರ ಹಾವು ಇದೆ, ಇದೆಲ್ಲ ನಿಧಿಯನ್ನ ಕಾಯ್ತಿದೆ ಅಂತ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹಾವು ಇದೆ, ಇಲ್ಲ ಅನ್ನಲ್ಲ. ಇಲ್ಲಿ ಇದಕ್ಕೆ ಫುಡ್ ಐಟಮ್ ಎಲ್ಲ ಚೆನ್ನಾಗಿದೆ ಅಂತ ಇದಾವೆ. ದೇವ್ರದು ಅನ್ನೋದೆಲ್ಲ ಸುಳ್ಳು. ದೇವ್ರದನ್ನ ಎಲ್ಲರೂ ದೇವ್ರ ಮನುಷ್ಯರೇ, ಇಲ್ಲಿ ಮನುಷ್ಯರು ದೇವ್ರೆ, ಹಾವುಗಳು ದೇವ್ರೇ ಇದ್ ಮಾಡಿರೋದು. ಅದಕ್ ಮೇಲೇನು ಇದಿಷ್ಟು ಏನು ಉರಗ ತಜ್ಞರಾಗಿರುವಂತ ಏನು ಶಿವರಾಜ್ ಅವರ ಮಾತು ಮತ್ತೆ ಅವರ ತಂಡದವರ ಮಾತು. ಅಂದ್ರೆ ಇಲ್ಲಿ ಹಾವುಗಳು ಇರಬಹುದು, ಆದ್ರೆ ಯಾವುದೇ ರೀತಿಯಾದ ದೇವರಿಗೆ ಹಾವಿಗೆ ಸಂಬಂಧ ಇರುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.